ಸಹೋದರ, ಏನಾಯಿತು? ಏನು ಯೋಚನೆ? ಲಕ್ಷ್ಮಣ, ಈ ನದಿಯನ್ನು ನೋಡುತ್ತಿದ್ದರೆ ನನಗೆ ಅಯೋಧ್ಯೆ ಹಾಗೂ ಸರಿಯೂ ನದಿಯ ನೆನಪಾಗುತ್ತಿದೆ. ಅದರೊಂದಿಗೆ ನನಗೆ ಭರತನು ಕೂಡ ನೆನಪಾಗುತ್ತಿದ್ದಾನೆ. ಅವನು ಈಗ ಏನು ಮಾಡುತ್ತಿರುತ್ತಾನೋ ಏನೋ. ಇದೇ ಸಮಯದಲ್ಲಿ ದುಃಖಿತನಾಗಿರುವ ಮಹಾತ್ಮನಾದ ಭರತ ನಿನ್ನ ಮೇಲಿನ ಭಕ್ತಿಯಿಂದ ತಪೋನಿರತನಾಗಿರಬಹುದು. ಲಕ್ಷ್ಮಣ, ಭರತ ತಾನು ರಾಜಪುತ್ರನೆಂಬ ಅಭಿಮಾನವನ್ನು ತೊರೆದಿದ್ದಾನೆ. ರಾಜ್ಯ ಭೋಗಗಳನ್ನು ತ್ಯಜಿಸಿದ್ದಾನೆ. ಅವನು ತಪಸ್ವಿಗಳಂತೆ ನಿಮಿತ್ತವಾದ ಆಹಾರವನ್ನು ಸೇವಿಸುತ್ತಾ ನೆಲದ ಮೇಲೆ ಮಲಗುತ್ತಿರಬಹುದು. ನಾವು ಈಗ ಈ ಗೋದಾವರಿಗೆ ಬಂದಿರುವಂತೆ ಭರತ ಪ್ರಜೆಗಳಿಂದ ಪರಿವೃತನಾಗಿ ಸರಯೂ ನದಿಗೆ ಹೋಗುತ್ತಿರಬಹುದು. ಸಹೋದರ, ಸುಕುಮಾರನಾದ ಭರತ ತಣ್ಣಗೆ ಕೊರೆಯುವ ಆ ಸರಯೂ ನದಿಯ ನೀರಿನಲ್ಲಿ ಹೇಗೆ ತಾನೇ ಸ್ನಾನ ಮಾಡುತ್ತಾನೆ? ಲಕ್ಷ್ಮಣ, ತಂದೆಯ ಮೇಲಿನ ಭಕ್ತಿಯಿಂದ ನೀವು ವನವಾಸದ ಕಷ್ಟವನ್ನು ಕಷ್ಟವೆಂದು ತಿಳಿಯುವುದಿಲ್ಲ. ಅದರಂತೆಯೇ ಸೋದರನ ಮೇಲಿನ ಭಕ್ತಿಯಿಂದ ಭರತನಿಗೆ ಯಾವ ಕಷ್ಟವೂ ಕಷ್ಟವೆನ್ನಿಸುವುದಿಲ್ಲ. ಹೌದು ಅತ್ತಿಗೆ, ಮಹಾತ್ಮನಾದ ಭರತ ಈಗ ಸ್ವರ್ಗವನ್ನೇ ಜಯಿಸಿಬಿಟ್ಟಿದ್ದಾನೆ. ಏಕೆಂದರೆ ಅವನು ನಗರದಲ್ಲಿದ್ದು ವನವಾಸಿಯಂತೆ ಬದುಕುತ್ತಿದ್ದಾನೆ. ಲೋಕದಲ್ಲಿ ಮಕ್ಕಳು ತಾಯಿಯಂತೆ ಇರುತ್ತಾರೆ ಎಂದು ಹೇಳುತ್ತಾರೆ. ಆದರೆ ನಮ್ಮ ಸಹೋದರ ಭರತ ತನ್ನ ತಾಯಿಯಂತೆ ಕ್ರೂರ ಸ್ವಭಾವದವನಾಗಲಿಲ್ಲ. ಕೂಡುದು ಲಕ್ಷ್ಮಣ, ನಮ್ಮ ಮಾತೆಯಾದ ಕೈಕೇಯಿ ದೇವಿಯವರನ್ನು ನಾವು ಯಾವುದೇ ಕಾರಣಕ್ಕೂ ನಿಂದಿಸಬಾರದು. ಕ್ಷಮಿಸು ಸಹೋದರ. ಲಕ್ಷ್ಮಣ, ಭರತನ ನೆನಪು ನನ್ನನ್ನು ಬಹುವಾಗಿ ಕಾಡುತ್ತಿದೆ. ಕಾಲ್ಬುಡದಲ್ಲಿದ್ದ ಸುಖವನ್ನು ತ್ಯಜಿಸಿ ವಿರಕ್ತನಂತೆ ಬಾಳುತ್ತಿರುವ ಗುಣವಂತನಾದ ಸೋದರನನ್ನು ಕಾಣಬೇಕೆಂದು ನನ್ನ ಮನಸ್ಸು ತವಕಿಸುತ್ತಿದೆ. ಸಹೋದರ, ನನ್ನಲ್ಲೂ ಅದೇ ಭಾವನೆ ಇದೆ. ಸಪರಿವಾರನಾಗಿ ಅರಣ್ಯಕ್ಕೆ ಬಂದಿದ್ದಾಗ ಅವನು ಆಡಿದ ಮಧುರ ಮಾತುಗಳು, ಅವನ ಸ್ನೇಹದ ನಡವಳಿಕೆ ಎಲ್ಲವೂ ನನಗೆ ಮತ್ತೆ ಮತ್ತೆ ನೆನಪಾಗುತ್ತಿದೆ. ಲಕ್ಷ್ಮಣ, ಸಾತ್ವಿಕನಾದ ಭರತನನ್ನು, ಶತ್ರುಘ್ನನನ್ನು ನಾನು ಮತ್ತೆ ಯಾವಾಗ ಕಾಣುತ್ತೇನೋ. ಅದಿರಲಿ, ನಾವೀಗ ಮೊದಲು ನಮ್ಮ ಸ್ನಾನಾದಿಗಳನ್ನು ಮುಗಿಸೋಣ. ಆಗಲಿ ಸಹೋದರ. ದೇವಿ, ಏಕೆ ನಗುತ್ತಿರುವೆ? ಹಿಂದೆ ನಾನು ಕಾಳಿಯ ರೂಪ ತಾಳಿದಾಗ ರಾವಣ ಅದನ್ನು ಕಂಡು ಓಡಿ ಹೋದದ್ದು ನೆನಪಾಗಿ ನಗು ಬಂತು ದೇವ. ರಾವಣ ಎಂಥ ಭಕ್ತ, ಎಂಥ ಪರಾಕ್ರಮಿ. ಆದರೆ ಅವನು ದುರ್ಮಾರ್ಗದಲ್ಲಿ ನಡೆಯುತ್ತಾ ತಾನೇ ಕಷ್ಟಗಳನ್ನು ತಂದುಕೊಳ್ಳುತ್ತಿದ್ದಾನೆ. ಭಕ್ತನೆಂದು ಅವನ ದುಷ್ಟತನಗಳನ್ನು ಎಲ್ಲಿಯವರೆಗೂ ಸಹಿಸಿಕೊಳ್ಳುವುದು ಸ್ವಾಮಿ? ಎಲ್ಲ ದುಷ್ಟತನಗಳಿಗೂ ಕೊನೆ ಬರಬೇಕಲ್ಲವೇ? ಹೌದು ದೇವಿ, ರಾವಣನ ದುಷ್ಟ ಕಾರ್ಯಗಳು ನಿಲ್ಲಲೇಬೇಕು. ಇಲ್ಲವಾದರೆ ಅವನ ದುಷ್ಟ ಕಾರ್ಯಗಳಿಂದ ಅವನ ಉಸಿರೇ ನಿಂತು ಹೋಗುವುದು. ಅದು ಹೇಗೆ ಸ್ವಾಮಿ? ಭೂಲೋಕದಲ್ಲಿ ಮಹಾವಿಷ್ಣುವು ರಾಮನ ಅವತಾರ ತಾಳಿರುವುದು ಈ ರಾವಣನ ಸಲುವಾಗಿಯೇ ದೇವಿ. ದೇವ, ರಾಮನ ಕಥೆಯನ್ನು ಕೇಳಿ ರಾಮನನ್ನು ಅವನ ಪತ್ನಿ ಸೀತೆಯನ್ನು ಕಾಣುವ ಆಸೆಯಾಗಿದೆ. ಅಗತ್ಯವಾಗಿ ದೇವಿ. ಲಕ್ಷ್ಮೀನಾರಾಯಣರು ಸಾಮಾನ್ಯ ಮಾನವರಂತೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಗಾಗಿ ಚಿತ್ರಕೂಟದಲ್ಲಿ ವನವಾಸ ಮಾಡುತ್ತಿದ್ದಾರೆ. ಅಲ್ಲಿಗೆ ಹೋಗಿ ನೋಡಿ ಬರೋಣ. ಆದರೆ ಈ ರೀತಿಯಲ್ಲಿ ಅಲ್ಲ, ಒಂದು ಚಮತ್ಕಾರದ ಮೂಲಕ. ಅದು ಹೇಗೆ ಸ್ವಾಮಿ? ಹಾಗೆ ಆಗಲಿ ಸ್ವಾಮಿ.
ಸುಂದರವಾದ ಹೂಗಳನ್ನು ತಂದು ಕೊಡುತ್ತೇನೆ ಎಂದು ಹೋದ ನನ್ನ ಸ್ವಾಮಿ ಇನ್ನು ಏಕೆ ಬಂದಿಲ್ಲ? ಬೇಕೆಂದೇ ನಾನು ಕಾಯುವಂತೆ ಮಾಡುವ ವಿನೋದವೋ? ಸೀತೆ, ನೋಡು, ನಿನಗಾಗಿ ಈ ಮನೋಹರವಾದ ಹೂವುಗಳನ್ನು ತಂದಿದ್ದೇನೆ. ಸೀತೆ, ಏಕೆ ಮೌನ? ನನ್ನ ಕಡೆ ನೋಡುವುದಿಲ್ಲವೇ? ನಾನು ತಡವಾಗಿ ಬಂದೆ ಎಂದು ನನ್ನ ಮೇಲೆ ಕೋಪವೇ? ಎಲ್ಲಾದರೂ ಉಂಟೆ? ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತೇನೆಯೇ? ಇಲ್ಲ ಸೀತೆ, ನಿನಗೆ ಖಂಡಿತವಾಗಿಯೂ ನನ್ನ ಮೇಲೆ ಕೋಪವಿದೆ. ಅದು ನನಗೆ ಗೊತ್ತು. ನಾನೇನು ಮಾಡಲಿ? ನಿನ್ನ ಮನಸ್ಸಿಗೆ ಸಂತೋಷವಾಗುತ್ತದೆ ಎಂದು ನಾನು ಈ ಅರಣ್ಯವನ್ನೆಲ್ಲ ಅಲೆದು ನಿನಗಾಗಿ ಈ ಹೂವುಗಳನ್ನು ತಂದೆ. ಬೆಟ್ಟಗಳನ್ನೇರಿದೆ, ಕಣಿವೆಗಳನ್ನಿಳಿದೆ. ನಿನಗಾಗಿ ಎಷ್ಟು ಶ್ರಮಪಟ್ಟರೂ ನೀನು ನನ್ನ ಮುಖವನ್ನು ಕಾಣದೆ ಸುಮ್ಮನೆ ಕುಳಿತಿರುವೆಯಲ್ಲ. ಅಂದ ಮೇಲೆ ಈ ಹೂಗಳಿಂದ ಏನು ಪ್ರಯೋಜನ ಹೇಳು? ಇದನ್ನು ಎಸೆದು ಬಿಡುತ್ತೇನೆ. ಬೇಡ ಸ್ವಾಮಿ, ನನಗಾಗಿ ತಂದ ಹೂಗಳನ್ನು ಎಸೆಯಬೇಡಿ. ಅರ್ಧನಾರೀಶ್ವರ, ನಮೋ ನಮಃ. ನಾರಿಯನ್ನು ಬಿಟ್ಟು ಈಶ್ವರ ಮಾತ್ರ ಬಂದಿರುವರಲ್ಲ? ಏನು? ನಾನು ಅರ್ಧನಾರೀಶ್ವರನೇ? ಹೌದು ಹೌದು ಹೌದು, ನಾವಿಬ್ಬರು ಅರ್ಧನಾರೀಶ್ವರರಂತೆ ಸದಾ ಜೊತೆಯಲ್ಲಿ ಇರುತ್ತೇವೆ ಎಂದು ನಿನ್ನ ಮಾತಿನ ಅರ್ಥವಲ್ಲವೇ? ಕೈಲಾಸವಾಸ, ಗೌರೀಶ, ಪರಮೇಶ್ವರ, ಈ ಅರಣ್ಯದಲ್ಲಿ ನಿನ್ನ ದರ್ಶನ ಭಾಗ್ಯ ಲಭ್ಯವಾಗಿದೆ ಎಂದು ನನಗೆ ಪರಮ ಸಂತೋಷವಾಗಿದೆ. ಆದರೆ ಮಾತೆ ಪಾರ್ವತಿ ದೇವಿಯೂ ನಿನ್ನೊಂದಿಗೆ ಇದ್ದಿದ್ದರೆ ನನ್ನ ಸಂತೋಷವು ನೂರ್ಮಡಿಯಾಗುತ್ತಿತ್ತು. ಜಾನಕಿ, ನಿನ್ನಂಥ ಪತಿವ್ರತೆಯ ಎದುರು ನಿಜರೂಪ ಎಷ್ಟು ಹೊತ್ತು ಮರೆಯಾಗಿರುವುದಕ್ಕೆ ಸಾಧ್ಯ? ಕರುಣಾಮಯ, ನಿನ್ನ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ಶ್ರೀರಾಮನ ಮೇಲಿನ ನಿನ್ನ ನಿಸ್ಸೀಮ ಪತಿಭಕ್ತಿಗೆ ಸಾಟಿ ಇಲ್ಲ ಸೀತೆ. ನಿನ್ನ ಪಾತಿವ್ರತ್ಯದ ಮಹಿಮೆಯಿಂದಲೇ ರಾಮನಾಗಿ ನಾನು ಬಂದರೂ ರಾಮನಲ್ಲವೆಂದು ಕಂಡುಹಿಡಿದು ಬಿಟ್ಟೆ. ಧನ್ಯಳಾದೆ ಶಂಕರ. ಜಗದ ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರರನ್ನು ಜೊತೆಯಾಗಿ ಕಾಣುವ ಆಸೆಯಾಗಿದೆ ದೇವ. ಖಂಡಿತ ನಿನ್ನ ಆಸೆ ಈಡೇರುತ್ತದೆ. ಅಂದರೆ ನನ್ನೊಡನೆ ಪಾರ್ವತಿಯೂ ಬಂದಿದ್ದಾಳೆ. ನಾನು ಇಲ್ಲಿ, ಅವಳು ಅಲ್ಲಿ. ಸ್ವಾಮಿ, ಸೀತೆ, ನಾನು ಬರುವುದು ತಡವಾಯಿತೆಂದು ನೀನೇ ನನ್ನನ್ನು ಹುಡುಕಿಕೊಂಡು ಬಂದು ಬಿಟ್ಟೆಯಾ? ದಾರಿಯಲ್ಲಿ ಬರುತ್ತಾ ಸುಂದರವಾದ ಜಿಂಕೆಗಳ ಹಿಂಡನ್ನು ನೋಡಿದೆ. ಅವುಗಳನ್ನು ನೋಡಿ ಎಲ್ಲವನ್ನೂ ಮರೆತು ಬಿಟ್ಟೆ. ನನ್ನನ್ನು ಮರೆತು ಬಿಟ್ಟೆಯಾ? ಆ ಕ್ಷಣದಲ್ಲಿ ಮರೆತೆನೆಂದರೆ ಅತಿಶಯೋಕ್ತಿ ಅಲ್ಲ. ಹೌದೇನು? ಹಾಗಾದರೆ ಆ ಜಿಂಕೆಗಳನ್ನು ನೋಡುತ್ತಾ ಅಲ್ಲಿಯೇ ಇದ್ದು ಬಿಡಬೇಕಾಗಿತ್ತು. ಏಕೆ ಸ್ವಾಮಿ, ಈ ದಿನ ನನ್ನ ಮೇಲೆ ಅಷ್ಟು ಕೋಪ? ಇಲ್ಲ ಸೀತೆ, ನಾನು ನಿನ್ನ ಮೇಲೆ ಏಕೆ ಕೋಪಿಸಿಕೊಳ್ಳಲಿ? ಇಲ್ಲ ಸ್ವಾಮಿ, ನೀವು ಕೋಪ ಮಾಡಿಕೊಂಡಿದ್ದೀರಿ. ಹೇಳಿ ಸ್ವಾಮಿ, ನನ್ನ ಕಾರಣದಿಂದ ನಿಮಗೆ ಬೇಸರವಾಗಿದ್ದರೆ ನೀವು ಏನು ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸಲು ಸಿದ್ಧಳಾಗಿದ್ದೇನೆ. ಇಲ್ಲ ಸೀತೆ, ಹಾಗೆನ್ನ ಬೇಡ. ಪತಿಯ ಸಹಿತವಾಗಿ ಬಂದಿದ್ದರೆ ಈ ಕಣ್ಣುಗಳಿಂದ ತೃಪ್ತಿಯಾಗುವವರೆಗೂ ನೋಡಿ ನಾನು ಧನ್ಯನಾಗುತ್ತಿದ್ದೆ. ಅಂದರೆ ಏನು ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಸಾಕು ಮಾತೆ, ಸಾಕು. ಜಗದೀಶ್ವರಿ, ಪರಮೇಶ್ವರಿ, ಇನ್ನೂ ಈ ವೇಷ ಬೇಕೆ? ಭಕ್ತನು ಬೇಡದೆ ದರ್ಶನ ಕೊಡುತ್ತಿರುವ ನಿನ್ನ ವಾತ್ಸಲ್ಯಕ್ಕೆ ನಾನು ನಮಸ್ಕರಿಸುತ್ತೇನೆ. ರಾಮಚಂದ್ರ, ಶುದ್ಧಾತ್ಮನಾದ ನಿನ್ನ ದೃಷ್ಟಿಗೆ
ದೇವತೆಯಾದರೂ ನನ್ನ ವೇಷ ಬಹಳ ಹೊತ್ತು ನಿಲ್ಲಲಿಲ್ಲ. ಮಾತೆ, ನನ್ನ ಆತ್ಮ, ನನ್ನ ಪ್ರಾಣ ಪ್ರಿಯಳಾದ ಸೀತೆ ಯಾರು ಯಾರಲ್ಲ ಎಂಬುದನ್ನು ಗುರುತಿಸುವುದು ಆಶ್ಚರ್ಯವೇ? ಹೌದು ರಾಮಚಂದ್ರ, ನೀನು ಬರೀ ರಾಮನಲ್ಲ, ಸೀತಾರಾಮ. ಪಾರ್ವತಿ ಸಮೇತ ಶಿವ ಅರ್ಧನಾರೀಶ್ವರನೆನಿಸಿಕೊಂಡಂತೆ ನೀನು ಸೀತೆಯು ಎರಡು ದೇಹ ಒಂದೇ ಜೀವ. ಅದು ನಿತ್ಯ ಸತ್ಯ ಮಾತೆ. ನೀನು ಏಕಪತ್ನಿ ವ್ರತಸ್ಥನೆಂಬುದು ಲೋಕವಿಖ್ಯಾತ. ಸೀತೆಯಲ್ಲಿರುವ ನಿನ್ನ ಅನುಪಮ ಪ್ರೇಮವನ್ನು ಪರೀಕ್ಷಿಸಿ ನೋಡಲೆಂದೇ ಈ ವೇಷ. ಮಾತೆ, ನನಗೆ ಪಾರ್ವತಿ ಪರಮೇಶ್ವರರನ್ನು ಒಟ್ಟಿಗೆ ನೋಡಬೇಕೆಂಬ ಆಸೆ ಆಗುತ್ತಿದೆ. ಆ ಆಸೆ ಈಗಲೇ ಈಡೇರುತ್ತದೆ. ಅಂದರೆ? ಪರಮೇಶ್ವರನು ಆಗಮಿಸಿದ್ದಾನೆ ರಾಮಚಂದ್ರ. ಏನಾಯ್ತು ಕಂದ ನಿನಗೆ? ಏಕೆ ಇಲ್ಲಿ ಬಿದ್ದಿರುವೆ? ಬಾಣ? ಕುಮಾರ, ನಿನಗೆ ಬಾಣವನ್ನು ಬಿಟ್ಟವರು ಯಾರು? ನಿನ್ನ ಅವಸ್ಥೆಯನ್ನು ನೋಡಲಾಗುತ್ತಿಲ್ಲವಲ್ಲ ಮಗನೇ. ಕಂದ, ಅಯ್ಯೋ, ನಾನು ಕಂಡ ಕೆಟ್ಟ ಕನಸು ಸತ್ಯವಾಗಿ ಹೋಯ್ತಲ್ಲ. ಸಹಿಸಲಾರದ ನೋವು. ಇದೇನಾಯ್ತು? ನಿನಗೆ ಕೇಡು ಮಾಡಲು ಸಾಧ್ಯವಿಲ್ಲ ಎಂಬ ನನ್ನ ಮಾತು ಹುಸಿಯಾಗಿ ಹೋಯ್ತಲ್ಲ. ಕಂದ, ನಿನ್ನ ಈ ದುರವಸ್ಥೆಗೆ ಯಾರು ಕಾರಣ? ಹೇಳು ಕುಮಾರ, ಹೇಳು. ಈಗಲೇ ಆ ಪಾಪಿಯ ಎದೆಯನ್ನು ಬಗೆದು ಅವನ ರಕ್ತವನ್ನು ಕುಡಿಯುತ್ತೇನೆ. ನಿನ್ನ ಈ ಅವಸ್ಥೆಯನ್ನು ನೋಡಲಾಗುತ್ತಿಲ್ಲವಲ್ಲ ಕಂದ. ಕುಮಾರ, ಹೇಳು ಕುಮಾರ, ನಿನ್ನ ಈ ದುರವಸ್ಥೆಗೆ ಯಾರು ಕಾರಣ? ಮಾತೆ, ಇಬ್ಬರು ಪರಾಕ್ರಮಿಗಳಾದ ಮಾನವ ಪುರುಷರು ಮತ್ತು ಒಬ್ಬಳು ಚೆಲುವೆ ಗೋದಾವರಿ ತೀರದ ಪಂಚವಟಿಯಲ್ಲಿ ಪರ್ಣ ಕುಟೀರವನ್ನು ನಿರ್ಮಿಸಿ ವಾಸಿಸಲು ಬಂದಿದ್ದಾರೆ. ನಾನು ಹೊಸೊಬ್ಬರನ್ನು ಕಂಡು ಮರೆಯಲ್ಲಿ ನಿಂತು ನೋಡುತ್ತಿದ್ದೆ. ಅವರಲ್ಲಿ ದೊಡ್ಡವನು ನಾನಿದ್ದ ಮರವನ್ನು ನೋಡಿ ಕತ್ತರಿಸುವಂತೆ ಹೇಳಿದ. ಅವರಲ್ಲಿ ಚಿಕ್ಕವನು ನಾನು ಮರವೆಂದು ಭಾವಿಸಿ ನನ್ನ ಮೇಲೆ ಬಾಣವನ್ನು ಪ್ರಯೋಗಿಸಿದ. ನಾನು ಕುಸಿದು ಬಿದ್ದೆ ಮಾತೆ. ಈಗ ಸಾವು ಹತ್ತಿರವಾಗಿದೆ. ಹೇಗೆ ಹೀಗೆ ಮಾಡಿದೆ ಕಂದ? ಅವರ ವಿಷಯ ನನಗೆ ಹೇಳಿದ್ದರೆ ನಾನೇ ಅವರ ಹೆಡೆಮುರಿ ಕಟ್ಟಿ ನಿನಗೆ ತಂದು ಕೊಡುತ್ತಿದ್ದೇನಲ್ಲ. ನಿನ್ನನ್ನು ಈ ಸ್ಥಿತಿಗೆ ಕಾರಣರಾದ ಅವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈಗಲೇ ಹೋಗಿ ಅವರನ್ನು ನಾಶ ಮಾಡುತ್ತೇನೆ. ಬೇಡ ಮಾತೆ, ಬೇಡ. ತುಡುಕಬೇಡ. ತುಡುಕಿ ನನ್ನಂತೆ ನೀನೂ ಬಲಿಯಾಗಬೇಡ. ಈ ಶೂರ್ಪನಖಿಯನ್ನು ಬಲಿ ಹಾಕುವುದು ಅಷ್ಟು ಸುಲಭವಲ್ಲ. ಇಲ್ಲ ಮಾತೆ, ಅವರು ಬಲಶಾಲಿಗಳೆಂದು ಕಾಣುತ್ತಿದೆ. ಅವರ ಬಲಾಬಲಗಳನ್ನು ತಿಳಿಯದೆ ಆತುರ ಪಡಬೇಡ. ಆಗಲಿ ಕುಮಾರ, ನಾನು ಆತುರ ಪಡುವುದಿಲ್ಲ. ಆದರೆ ನಿನ್ನ ಸಾವಿನ ಸೇಡನ್ನು ತೀರಿಸಿಕೊಳ್ಳದೆ ನಾನು ಸುಮ್ಮನೆ ಇರುವುದಿಲ್ಲ. ಕ್ಷಮಿಸು ಮಾತೆ. ಆ ಮಾನವ ಸ್ತ್ರೀಯ ಸೌಂದರ್ಯಕ್ಕೆ ಮರುಳಾಗಿ
ಮರವಾಗಿ ನಿಂತು ಮರಣವನ್ನು ತಂದಿಕೊಂಡೆ. ಇಲ್ಲ ಕುಮಾರ, ನಿನಗೆ ಏನೂ ಆಗುವುದಿಲ್ಲ. ಕಾಲ ಬಂದಿದೆ. ನಾನು ನಿನ್ನನ್ನು ಸಾಯಲು ಬಿಡುವುದಿಲ್ಲ ಕುಮಾರ. ಮಾತೆ, ಇಲ್ಲ ಕುಮಾರ. ಮಾತೆ, ಕುಮಾರ, ಕುಮಾರ, ರಾವಣ, ನಾನು ನಿನಗೆ ಅಂದೇ ಹೇಳಿದೆ, ಈ ಸಾಹಸದಲ್ಲಿ ಅನಾಹುತವಿದೆ ಎಂದು. ನೀನು ಎಚ್ಚರ ವಹಿಸಲಿಲ್ಲ. ಪರಶಿವನಿಂದ ಆತ್ಮಲಿಂಗವನ್ನು ತರುತ್ತೇನೆ ಎಂದು ಹೇಳಿ ಹೋಗಿ ಘನಘೋರವಾದ ಅಪಚಾರವನ್ನೇ ಮಾಡಿ ಬಂದಿರುವೆಯಲ್ಲ. ನನ್ನ ಮಗ ಪ್ರಾಯಶ್ಚಿತ್ತವೇ ಇಲ್ಲದಂತಹ ಪಾಪವನ್ನು ಮಾಡಿಬಿಟ್ಟನಲ್ಲ. ಮನ್ನಿಸು ಮಾತೆ, ಮನ್ನಿಸು. ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಪರಶಿವನ ಜೊತೆಯಲ್ಲಿಯೇ ಸರ್ವಮಂಗಳೇ ಪಾರ್ವತಿ ದೇವಿಯೂ ಇದ್ದಳು. ಅದಾವ ಮೋಹ ನನ್ನ ಮನಸ್ಸನ್ನು ಕೆಡಿಸಿತೋ, ಅದಾವ ಅಜ್ಞಾನ ನನ್ನಲ್ಲಿ ಕವಿಯಿತೋ, ಅದ್ಯಾವ ದುಷ್ಟ ಶಕ್ತಿ ನನ್ನನ್ನು ಕೆಡಿಸಿತೋ, ಆ ಮಾತೆ ಮಹಾದೇವಿಯಲ್ಲಿಯೇ ನಾನು ಮೋಹ ಪರವಶನಾಗಿ ಬಿಟ್ಟೆ. ನನ್ನ ತಾಪಾಪಿ ಈ 3 ಲೋಕದಲ್ಲಿಯೇ ಯಾರು ಇಲ್ಲ ಮಾತೆ, ಯಾರು ಇಲ್ಲ ಮಾತೆ. ನಾನು ತಲೆ ಎತ್ತದಂತೆ ಮಾಡಿಬಿಟ್ಟೆ. ಹೇ ಪರಮೇಶ್ವರ, ಪರಮ ಕೃಪಾಳು, ಏಕೆ ನನ್ನ ಅಜ್ಞಾನವನ್ನು ಅಳಿಸಲಿಲ್ಲ ಪ್ರಭು? ಏಕೆ ನಿನ್ನ ಆಯುಧದಿಂದ ನನ್ನನ್ನು ಚುಚ್ಚಿಕೊಳ್ಳಲಿಲ್ಲ? ನಿನ್ನ ಹಣೆಗಣ್ಣನ್ನು ತೆಗೆದು ನನ್ನನ್ನೇಕೆ ಸುಟ್ಟು ಭಸ್ಮ ಮಾಡಲಿಲ್ಲ ಪ್ರಭು? ಭಸ್ಮ ಮಾಡಲಿಲ್ಲ. ನನ್ನ ಈ ಘೋರ ತಪ್ಪಿಗೆ ಶಿಕ್ಷೆಯನ್ನು ಕೊಡದೆ ನಾನು ಕೇಳಿದನೆಂದು ಆ ಮಾತೆಯನ್ನು ನನಗೆ ದಯಪಾಲಿಸಿ ನನ್ನನ್ನು ಪತಿತನನ್ನಾಗಿ ಮಾಡಿದೆಯಲ್ಲ ಪ್ರಭು, ನನ್ನನ್ನು ಪತಿತನನ್ನಾಗಿ ಮಾಡಿದೆಯಲ್ಲ. ರಾವಣ, ಶಾಂತನಾಗು, ಶಾಂತನಾಗು. ನೀನು ಪತಿತನಾಗುವುದನ್ನು ತಪ್ಪಿಸಲೆಂದೇ ಆ ಕೃಪಾಕರಿಯಾದ ಪಾರ್ವತಿ ಹಾಗೆ ಮಾಡಿದ್ದಾಳೆ. ನಿನ್ನ ಕಣ್ಣಿಗೆ ರಾಕ್ಷಸಿ ರೂಪದಿಂದ ಅವಳು ತೋರಿಸಿದಳೆಂದೇ ನೀನು ಅವಳನ್ನು ಪುನಃ ಆ ಪರಶಿವನಿಗೆ ಒಪ್ಪಿಸಿ ಬಂದೆ. ಸಮಾಧಾನವಾಗು. ಮಾತೆ ಪಾರ್ವತಿ ದೇವಿ, ನನ್ನ ಈ ಮಹಾಪರಾಧವನ್ನು ಮನ್ನಿಸು ತಾಯಿ, ಮನ್ನಿಸು. ಕುಮಾರ, ಇನ್ನು ಮುಂದೆ ಇಂಥ ಅಪಚಾರವೆಸಗದಂತೆ ಎಚ್ಚರಿಕೆ ವಹಿಸು. ದಶಕಂಠ, ನೀನು ಆತ್ಮಲಿಂಗ ತರಲಿಲ್ಲವೆಂದು ನನಗೆ ಬೇಸರವಿಲ್ಲ. ಆದ್ರೆ ನಿನ್ನಿಂದ ಇಂಥ ಅಪರಾಧವಾಯ್ತಲ್ಲ ಎಂದು ಕಳವಳವಿದೆ. ಮಾತೆ, ಈ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವೆಂದರೆ ನಾನು ಮತ್ತೆ ಘೋರ ತಪಸ್ಸನ್ನಾಚರಿಸಿ ಈ ಪಾಪದಿಂದ ಮುಕ್ತನಾಗಬೇಕು. ಪರಶಿವನನ್ನು ಒಲಿಸಿಕೊಂಡು ಆತನಿಂದ ಆತ್ಮಲಿಂಗವನ್ನು ತರಬೇಕು. ಇದೊಂದೇ ದಾರಿ ಮಾತೆ, ಇದೊಂದೇ ದಾರಿ. ಹೇ ಪರಮೇಶ್ವರ, ಪರಮ ಕೃಪಾಳು, ನೀನೇ ಶರಣು, ನೀನೇ ಶರಣು. ಕುಮಾರ, ದಶಕಂಠ, ಬೇಡ ಕಂದ, ಬೇಡ. ಸೀತಾರಾಮರೆಂದರೆ ಪವಿತ್ರ ಪ್ರೇಮದ ಒಂದು ಉದಾಹರಣೆ ಎಂದು ತಿಳಿಯಲು ಸ್ವಲ್ಪ ವಿನೋದ ಮಾಡಿದೆವು. ನಮ್ಮ ಪರೀಕ್ಷೆಯಲ್ಲಿ ನೀವು ಜಯಿಸಿದ್ದೀರಿ. ಪರಮೇಶ್ವರ,
ಇದು ಪರೀಕ್ಷೆಯಲ್ಲ, ತಮಗೆ ನನ್ನ ಮೇಲಿರುವ ಅಪಾರವಾದ ವಾತ್ಸಲ್ಯ. ಈ ಅರಣ್ಯ ಪ್ರದೇಶದಲ್ಲಿ ತಮ್ಮ ದರ್ಶನವಾದದ್ದು ನಮ್ಮ ಭಾಗ್ಯ. ನಿಮ್ಮಂಥ ಅಪೂರ್ವ ದಂಪತಿಗಳನ್ನು ಕಾಣುವುದು ನಮಗೂ ಸಂತೋಷವೇ. ಅರಮನೆ ವಾಸವಿರಲಿ, ಅರಣ್ಯ ವಾಸವಿರಲಿ, ಸದಾ ಜೊತೆಯಲ್ಲೇ ಇರಬೇಕೆಂಬ ನಿಮ್ಮ ಆದರ್ಶ ಲೋಕವಿಖ್ಯಾತವಾಗಲಿ. ದೈಹಿಕವಾಗಿ ಹತ್ತಿರವಿರಲಿ, ದೂರವಿರಲಿ, ಮಾನಸಿಕವಾಗಿ ಏಕೋಭಾವದಿಂದಿರುವ ನಿಮ್ಮ ಅನುಪಮ ದಾಂಪತ್ಯವನ್ನು ಕಂಡು ನಮಗೆ ಅತ್ಯಂತ ಸಂತೋಷವಾಗಿದೆ. ಸರ್ವ ಸುಮಂಗಳಿಯರಿಗೂ ಸದಾ ಶುಭವನ್ನೇ ಕೋರುವ ಸರ್ವಮಂಗಳೆ, ನನ್ನ ಪಾತಿವ್ರತ್ಯದಲ್ಲಿ ಕಿಂಚಿತ್ತು ಕುಂದು ಬರದಂತೆ ಅನುಗ್ರಹ ನೀಡಿ ಮಾತೆ. ಜಾನಕಿ, 14 ವರ್ಷ ವನವಾಸದ ಕಷ್ಟಗಳನ್ನು ಲೆಕ್ಕಿಸದೆ ನೀನು ಪತಿಯೊಡನೆ ಸಹಧರ್ಮಚಾರಿಣಿಯಾಗಿ ಹೊರಟಾಗಲೇ ನಿನ್ನ ಪತಿಭಕ್ತಿ ಲೋಕವಿಖ್ಯಾತವಾಯಿತು. ಸೀತಾರಾಮರ ಕತೆ ಪಾವನ ಚರಿತೆಯಾಗಿ ಶಾಶ್ವತವಾಗುತ್ತದೆ. ಹೌದು, ನಿಮ್ಮ ಬದುಕು ಲೋಕದ ಬದುಕಿಗೆ ಮಾರ್ಗದರ್ಶನ ನೀಡುವ ಚೈತನ್ಯವಾಗುತ್ತದೆ. ದೇವ, ತಮ್ಮ ಸದಾಶಯಕ್ಕೆ ತಕ್ಕಂತೆ ಎಂತಹ ಸಂಕಟದ ಪರಿಸ್ಥಿತಿಯಲ್ಲೂ ನಾವು ಧರ್ಮದ ದಾರಿಯನ್ನು ಮೀರಿ ನಡೆಯದಂತೆ ನಮಗೆ ಅನುಗ್ರಹಿಸು. ಧರ್ಮವೆಂದರೆ ರಾಮ, ರಾಮನೆಂದರೆ ಧರ್ಮ ಎಂದು ಈಗಾಗಲೇ ಪ್ರಸಿದ್ಧಿಯಾಗಿದೆ. ಕೃತಾರ್ಥವಾದೆ. ನಿಮಗೆ ಮಂಗಳವಾಗಲಿ. ಸೋದರಿ ಶೂರ್ಪನಖಿ, ನನ್ನನ್ನು ಕ್ಷಮಿಸು. ದಂಡಕಾರಣ್ಯದ ಈ ಜನಸ್ಥಾನದಲ್ಲಿ ವೀರರಾದ ರಾಕ್ಷಸ ವೀರರನ್ನು ಎದುರಿಸಿ ಗೆಲ್ಲುವ ವೀರರು ಯಾರೂ ಇಲ್ಲವೆಂದುಕೊಂಡಿದ್ದೆ. ನಮ್ಮ ಶಂಭುಕುಮಾರನನ್ನು ಯಾರೋ ಹತ್ಯೆ ಮಾಡಿದ್ದಾರೆಂದರೆ ನನಗೆ ಈಗಲೂ ನಂಬಿಕೆ ಬರುತ್ತಿಲ್ಲ. ದೇವದಾನವರಲ್ಲಿ ನಮ್ಮ ರಾಕ್ಷಸ ವೀರರನ್ನು ಜಯಿಸುವ ಧೀರ ಯಾರಿದ್ದಾನೆ? ಸಾಕು ಸಾಕು ಮಾಡು ನೀನು ಸ್ವಪ್ರಶಂಸೆಯನ್ನು. ನನ್ನ ಪುತ್ರನನ್ನು ಕೊಂದವನು ದೇವನು ಅಲ್ಲ, ದಾನವನು ಅಲ್ಲ, ಮಾನವ. ಯಕಶ್ಚಿತ್ ಒಬ್ಬ ನರಮಾನವ. ಅವನ ಬಳಿ, ಅವನ ಸೋದರನ ಬಳಿ ಬಿಲ್ಲು ಬಾಣದ ಹೊರತಾಗಿ ಯಾವ ಸೈನ್ಯವೂ ಇರಲಿಲ್ಲ. ಅಂಥವರಿಂದ ನನ್ನ ವೀರಪುತ್ರನು ಹತನಾದನೆಂದರೆ ನಮ್ಮ ರಾಕ್ಷಸ ಕುಲಕ್ಕೆ ಅವಮಾನ. ಸಮಾಧಾನ ತಂದುಕೋ ಸೋದರಿ. ನೀನು ಹೇಳಿದಂತೆ ಇದು ರಾಕ್ಷಸ ಕುಲದ ಮಾನ ಮರ್ಯಾದೆಗಳ ಪ್ರಶ್ನೆ. ಈ ಕ್ಷಣವೇ ನಾನು ಹೋಗಿ ನಿನ್ನ ಪುತ್ರನ ಸಾವಿಗೆ ಪ್ರತೀಕಾರ ಮಾಡಿ ಬರುತ್ತೇನೆ. ಆ ಹುಲುಮಾನವರನ್ನು ಕೊಂದು ಅವರ ಶವಗಳನ್ನು ನಿನ್ನ ಪಾದಗಳ ಮೇಲೆ ಹಾಕುತ್ತೇನೆ. ಅಗತ್ಯವಿಲ್ಲ, ಯಾರು ಹೋಗುವ ಅಗತ್ಯವಿಲ್ಲ. ನನ್ನ ಪುತ್ರನು ಕಾಣುತ್ತಿವೆಂದು ಆತಂಕದಿಂದ ಬಂದು ಹೇಳಿದಾಗ ಏನೇನೋ ನೆಪ ಹೇಳಿ ಸುಮ್ಮನಾದೆ. ಈಗ ಹೋದರೆ ಏನು ಪ್ರಯೋಜನ? ಹತನಾದ ನನ್ನ ಪುತ್ರನು ಮತ್ತೆ ಬದುಕಿ ಬರುತ್ತಾನೆಯೇ? ಹಾಗಲ್ಲ ಸೋದರಿ. ನನ್ನ ಮಗನೇನೋ ಸತ್ತು ಹೋದ, ನೀವು ಏಕೆ ಸಾಯಬೇಕು? ನಾವು ಸಾಯುವುದಿಲ್ಲ ಸಹೋದರಿ, ಆ ಪಾಪಿಗಳನ್ನೇ ಸಾಯಿಸುತ್ತೇವೆ. ದುಡುಕಿ ಬಡಿಯುವುದು ಬೇಡ. ವೀರನಾದ ನನ್ನ ಪುತ್ರನಂದೇ ಕೊಂದ ಅವರ ಶಕ್ತಿಯ ಬಗ್ಗೆ ಹಗುರವಾಗಿ ಯೋಚಿಸುವುದು ಅವಿವೇಕ. ನಾನೇ ಪಂಚವಟಿಗೆ ಹೋಗುತ್ತೇನೆ, ಅವರ ಬಲಗಳನ್ನು ತಿಳಿದುಕೊಳ್ಳುತ್ತೇನೆ. ಆ ನಂತರ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಅವರನ್ನು ಸಾಯಿಸಬೇಕು ಎಂದು ನಾನೇ ಉಪಾಯ ಮಾಡುತ್ತೇನೆ. ಅಲ್ಲಿಯವರೆಗೂ ಯಾರು ಈ ವಿಚಾರದಲ್ಲಿ ಯಾರು ತಲೆ ಹಾಕಕೂಡದು. ಇದು ನನ್ನ ಆಜ್ಞೆ. ಆಗಲಿ ಸೋದರಿ, ನಿನ್ನ ಮಾತಿನಂತೆಯೇ ನಡೆದುಕೊಳ್ಳುತ್ತೇವೆ.
ಆಹಾ, ಎಂತಹ ಸುಂದರ ಪುರುಷ! ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಲ್ಲಿ ಇವನಷ್ಟು ಮನೋಹರವಾಗಿರುವವನನ್ನು ನಾನು ಎಲ್ಲೂ ಕಂಡಿಲ್ಲ. ನಾನು ನನ್ನ ಯಕ್ಷ ಪತಿಯನ್ನು ಕಳೆದುಕೊಂಡ ನಂತರ ಆಸೆ ಪಡುತ್ತಿರುವ ಪುರುಷ ಇವನೊಬ್ಬನೇ. ಇವನು ನನ್ನ ಪತಿಯಾಗಬೇಕು. ಇವನು ನನ್ನ ಪತಿಯಾಗುವುದಾದರೆ ನನ್ನ ಪುತ್ರನ ಮರಣಕ್ಕೆ ಇವರು ಕಾರಣರೆಂಬ ಕ್ರೋಧವನ್ನು ನಾನು ಮರೆತು ಬಿಡುತ್ತೇನೆ. ಆದರೆ ಇವನಿಗಾಗಲೇ ಮದುವೆಯಾಗಿರುವಂತಿದೆ. ಅವಳೇ ಇವನ ಪತ್ನಿ ಇರಬೇಕು. ಅವಳು ಅವನ ಮೇಲೆ ಎಷ್ಟು ಪ್ರೇಮವನ್ನು ತೋರಿಸುತ್ತಿದ್ದಾಳೆ. ಅಂತಹ ಸುಂದರವಾದ ಪುರುಷನ ಮೇಲೆ ಯಾರೂ ತಾನೇ ಪ್ರೇಮವನ್ನು ತೋರಿಸುವುದಿಲ್ಲ. ಇವನನ್ನು ನಾನು ಪಡೆಯಲೇಬೇಕು. ಆದರೆ ಇವನು ನನ್ನನ್ನು ನಿರಾಕರಿಸಿದರೆ? ಇಲ್ಲ, ಅದು ಸಾಧ್ಯವೇ ಇಲ್ಲ. ಏಕೆಂದರೆ ನನ್ನ ಅಗ್ರಜ ರಾವಣ ನನಗೆ ಅಂದೇ ಹೇಳಿದ್ದ. ಸೋದರಿ, ಸತ್ತವರನ್ನಂತೂ ಮತ್ತೆ ಹಿಂದಿರುಗಿ ತರಲಾಗುವುದಿಲ್ಲ. ನೀನು ಮಹಾರಾಣಿಯಾಗಿ ಮೆರೆದು ಸಂತೋಷ ಪಡು ಸೋದರಿ. ನನ್ನನ್ನು ಯಾವ ಪ್ರಾಂತ್ಯದ ಅಧಿಪತಿಯನ್ನಾಗಿ ಮಾಡುತ್ತೀಯಾ? ದಂಡಕಾರಣ್ಯದ ಪಂಚವಟಿ ನೀನು ವಾಸಿಸಲು ಯೋಗ್ಯವಾದ ಸ್ಥಳ. ಅಲ್ಲಿಗೆ ನೀನು ಮಹಾರಾಣಿಯಾಗು. ನೀನು ಹೇಳಿದ ಹಾಗೆ ನಾನು ಮಹಾರಾಣಿ ಆಗಬಹುದು. ಆದರೆ ನನಗೆ ಪತಿ ಬೇಕು ಎನ್ನಿಸಿದಾಗ ನಾನೇನು ಮಾಡಲಿ? ಹೇಳು ಅಗ್ರಜ, ಏನು ಮಾಡಲಿ? ಶೂರ್ಪನಖಿ, ನೀನೇನು ಮುದುಕಿಯಲ್ಲ. ನಿನಗೂ ಇನ್ನು ಯೌವನವಿದೆ, ಸೌಂದರ್ಯವಿದೆ. ನಿನ್ನನ್ನು ವರಿಸಲು ಎಂತಹ ಪುರುಷನು ಆಶಿಸುತ್ತಾನೆ. ನೀನು ಯಾವ ಪುರುಷನನ್ನು ಮೆಚ್ಚುವೆಯೋ ನನಗೆ ಹೇಳು. ಅವನೊಡನೆ ನಿನ್ನ ವಿವಾಹವನ್ನು ನಾನು ನೆರವೇರಿಸುತ್ತೇನೆ. ನಾನು ಇಚ್ಛೆ ಪಟ್ಟ ವ್ಯಕ್ತಿಯೊಂದಿಗೆ ನನ್ನ ವಿವಾಹ ಮಾಡುತ್ತೀಯಾ? ಖಂಡಿತವಾಗಿ. ಅವನು ನಿನ್ನನ್ನು ಒಪ್ಪಲಿ ಬಿಡಲಿ, ಅವನಿಗೆ ಮದುವೆ ಆಗಿರಲಿ ಆಗದೇ ಇರಲಿ, ಅವನು ನನ್ನ ಶತ್ರುವಾದರೂ ಸರಿ, ಮಿತ್ರನೆಂದು ಪರಿಗಣಿಸಿ ಅವನನ್ನು ನಿನಗೆ ವಿವಾಹ ಮಾಡಿಸಿಯೇ ಮಾಡಿಸುತ್ತೇನೆ. ಸರಿ, ಹಾಗಾದರೆ. ಆಹಾ, ಈ ಸುಂದರಾಂಗನನ್ನು ನಾನು ಪಡೆಯಲೇಬೇಕು. ನನ್ನ ಆಸೆಯನ್ನು ಇವನ ಬಳಿ ಹೇಳಲೇಬೇಕು. ರಾವಣನ ಸೋದರಿಯಾದ ನಾನು ಕೇಳಿದರೆ ಬೇಡವೆನ್ನುವ ಧೈರ್ಯ ಯಾರಿಗಿದೆ? ಆದರೆ ಒಂದು ವೇಳೆ ಇವನು ಒಪ್ಪದಿದ್ದರೆ ಅವನನ್ನು ಬಲಾತ್ಕಾರವಾಗಿ ಆದರೂ ನಾನು ಮದುವೆಯಾಗಲೇಬೇಕು. ಇವನೇನಾದರೂ ನನ್ನ ಬಳಿ ಪರಾಕ್ರಮ ತೋರಲು ಮುಂದಾದರೆ ಇವನನ್ನು ಅಡಗಿಸಲು ನನ್ನ ಅಗ್ರಜರಿದ್ದಾರೆ. ಇವನನ್ನು ನಾನೇ ಹೋಗಿ ಕೇಳುತ್ತೇನೆ. ನಾನು ಈ ರೂಪದಲ್ಲಿ ಹೋದರೆ ಅವನು ಹೆದರೇ ಬಿಟ್ಟಾನು. ಸುಂದರನನ್ನು ಮೋಹಿಸಲು ಸುಂದರಿಯಾಗಿಯೇ ಹೋಗಬೇಕು. ಯಾರು ನೀನು? ನನ್ನ ವಿಷಯವಿರಲಿ. ಈ ಅರಣ್ಯ ಪ್ರದೇಶದಲ್ಲಿ ನಿಮ್ಮನ್ನು ಹೊಸದಾಗಿ ಕಾಣುತ್ತಿದ್ದೇನೆ. ನಿಮ್ಮ ಬಗ್ಗೆ ನನಗೆ ಬಹಳ ಕುತೂಹಲವಾಗಿದೆ. ಹೌದು, ನಾವು ಈ ಅರಣ್ಯದಲ್ಲಿ ಹೊಸದಾಗಿ ಬಂದು ನೆಲೆಸಿದ್ದೇವೆ. ಸುಂದರಾಂಗ, ನಾರಮಡಿಯುಟ್ಟು ಜಟಾಧಾರಿಯಾಗಿರುವ ನೀನು ಧನುರ್ಬಾಣಗಳನ್ನು ಹೊಂದಿರುವೆ. ಜೊತೆಯಲ್ಲಿ ನಿನ್ನ ಪತ್ನಿಯೂ ಇದ್ದಾಳೆ. ರಾಕ್ಷಸರ ವಾಸಸ್ಥಾನವಾದ ಈ ಅರಣ್ಯ ಪ್ರದೇಶಕ್ಕೆ ನೀನು ಏಕೆ ಬಂದಿರುವೆ? ಎಲ್ಲಿಂದ ಬಂದಿರುವೆ? ಇಲ್ಲಿ ಏಕೆ ವಾಸವಾಗಿರುವೆ? ನಿನ್ನ ಕುತೂಹಲ ಸಹಜ.
ನಾನು ಅಯೋಧ್ಯೆಯ ದಶರಥ ಮಹಾರಾಜರ ಪುತ್ರ. ನನ್ನ ಹೆಸರು ರಾಮ. ಈಕೆ ನನ್ನ ಪತ್ನಿ ಸೀತೆ. ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸ ಮಾಡಲು ನಾನು ಈ ಅರಣ್ಯಕ್ಕೆ ನನ್ನ ಸತಿ ಹಾಗೂ ಸೋದರ ಲಕ್ಷ್ಮಣನೊಂದಿಗೆ ಬಂದಿದ್ದೇನೆ. ನೀನ್ಯಾರು? ನಿನ್ನ ಈ ಮನೋಹರವಾದ ರೂಪವನ್ನು ಕಂಡರೆ ನೀನು ರಕ್ಕಸಿ ಎಂಬ ಭಾವನೆ ಬರುತ್ತದೆ. ಹೇಳು, ನಿಜವನ್ನೇ ಹೇಳು. ನನ್ನಿಂದ ನಿನಗೇನಾಗಬೇಕಾಗಿದೆ? ಸತ್ಯವನ್ನೇ ಹೇಳುತ್ತೇನೆ. ನಿನ್ನ ಬಳಿ ಸುಳ್ಳು ಹೇಳಲು ನನಗೆ ಮನಸ್ಸಾಗುತ್ತಿಲ್ಲ. ನಿಜ, ನಾನು ಬೇಕಾದಾಗ ಬೇಕಾದ ರೂಪವನ್ನು ಧರಿಸಬಲ್ಲ ರಾಕ್ಷಸಿ ಶೂರ್ಪನಖಿ. ನೋಡು ರಾಮ, ಇದೇ ನನ್ನ ನಿಜವಾದ ರೂಪ. ಈ ಅರಣ್ಯದಲ್ಲಿ ಸಕಲ ಜೀವಿಗಳು ನನ್ನನ್ನು ಕಂಡರೆ ಭಯದಿಂದ ತತ್ತರಿಸುತ್ತವೆ. ರಾಕ್ಷಸರ ಕುಲಕ್ಕೆ ಒಡೆಯನಾದ ರಾವಣನೇ ನನ್ನ ಅಗ್ರಜನು. ಇದು 3 ಲೋಕಗಳನ್ನು ನಡುಗಿಸುವ ರಾವಣನ ತಂಗಿಯೇ? ಮಹಾಬಲನಾದ ಕುಂಭಕರ್ಣನು ನನ್ನ ಇನ್ನೊಬ್ಬ ಅಗ್ರಜ. ಅಣ್ಣಂದರಿಗೆ ತಕ್ಕ ತಂಗಿ. ಅವನು ನಿದ್ರಾಪ್ರಿಯ, ಸದಾಕಾಲ ನಿದ್ರೆಯಲ್ಲೇ ಮುಳುಗಿರುತ್ತಾನೆ. ಧರ್ಮಾತ್ಮನಾದ ವಿಭೀಷಣನು ನನ್ನ ಅಗ್ರಜನೆ. ಅವನು ರಾಕ್ಷಸ ಕುಲದಲ್ಲೇ ಹುಟ್ಟಿದರೂ ಅವನ ಸ್ವಭಾವವೇ ಬೇರೆ. ಒಬ್ಬ ಅಣ್ಣನಾದರೂ ಧರ್ಮಾತ್ಮನಾಗಿರುವನಲ್ಲ. ಇವರಲ್ಲದೆ ಮಹಾವೀರರಾದ ಖರ ದೂಷಣರೆಂಬ ಇನ್ನೂ 2 ಸೋದರರಿದ್ದಾರೆ. ಅವರಂತೆಯೇ ನಾನು ಬಲಪರಾಕ್ರಮಿ. ನಿನ್ನ ಈ ರೂಪವನ್ನು ಕಂಡರೆ ಅದು ಅತಿಶಯೋಕ್ತಿ ಅಲ್ಲ ಎನಿಸುತ್ತಿದೆ. ನಿನ್ನ ರೂಪದ ಮುಂದೆ ನನ್ನ ರೂಪವು ಏನೂ ಇಲ್ಲ ರಾಮ. ಈ ನಿನ್ನ ಸುಂದರವಾದ ರೂಪಕ್ಕೆ ನಾನು ಮೋಹಿತಳಾಗಿದ್ದೇನೆ. ನಿನ್ನನ್ನು ನನ್ನ ಗಂಡನಾಗಿ ಪಡೆಯಬೇಕೆಂಬ ಆಸೆಯಿಂದ ನಿನ್ನ ಬಳಿ ಬಂದಿದ್ದೇನೆ. ರಾಕ್ಷಸರ ಕಾಟ ಮುಗಿಯುತ್ತೆಂದರೆ ಈ ರಾಕ್ಷಸಿಯ ಕಾಟ ಆರಂಭವಾಯ್ತಲ್ಲ. ಎಷ್ಟು ಧೈರ್ಯ ಈ ರಾಕ್ಷಸಿಗೆ! ಹೇಗೆ ಮೌನವಾದೆ ರಾಮ? ನಾನು ಸಕಲ ಶಕ್ತಿ ಸಾಮರ್ಥ್ಯಗಳಿಂದ ಸಂಪನ್ನಳಾಗಿದ್ದೇನೆ. ಯಾವಾಗ ಎಲ್ಲಿ ಬೇಕಾದರೂ ಹೋಗಬಲ್ಲೆ. ನೀನು ನನ್ನ ಪತಿಯಾಗು. ಈ ದುರ್ಬಲ ಹೆಂಗಸಿನಿಂದ ನೀನು ಯಾವ ಸುಖವನ್ನು ಪಡಬಲ್ಲೆ? ನೀನು ನನ್ನನ್ನು ವಿವಾಹವಾಗು. ಸುಖದ ಸಾಗರದಲ್ಲಿ ಈಜಾಡು ರಾಮ. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಇವಳಿಗಾಗಿ ಸಾಧ್ಯವಿಲ್ಲ ಎನ್ನುತ್ತಿರುವೆಯಾ? ಈ ಬಡಕಲು ದೇಹದ ಹೆಂಡತಿಯನ್ನು ಹಾಗೂ ನಿನ್ನ ಸಹೋದರನನ್ನು ಈಗಲೇ ತಿಂದು ಹಾಕುತ್ತೇನೆ. ಶೂರ್ಪಣಖಿ, ಇವರಿಬ್ಬರು ಅಡ್ಡವಿದ್ದಾರೆಂದು ಚಿಂತಿಸಬೇಡ. ನಾನು ಇವರಿಬ್ಬರನ್ನು ಕ್ಷಣ ಮಾತ್ರದಲ್ಲೇ ತಿಂದು ಮುಗಿಸುತ್ತೇನೆ. ಆ ನಂತರ ಈ ಪರ್ವತ ಶಿಖರಗಳಲ್ಲಿ, ಈ ಅರಣ್ಯದ ಸುಂದರ ಸ್ಥಳಗಳಲ್ಲಿ ಆನಂದದಿಂದ ವಿಹರಿಸೋಣ. ಎಲೆ ರಕ್ಕಸಿ, ನೀನು ನನ್ನನ್ನು ಬಯಸುವಂತಿಲ್ಲ. ಏಕೆಂದರೆ ಈ ನನ್ನ ಪತ್ನಿ ನನಗೆ ಪ್ರಾಣಪ್ರಿಯಳು. ಇವಳಿಂದ ನಾನು ದೂರನಾಗಲಾರೆ. ಆದರೆ ನನ್ನ ಸೋದರ ಲಕ್ಷ್ಮಣ, ಇವನು ನನ್ನಷ್ಟೇ ಸುಂದರ, ಗುಣವಂತ. ತನ್ನ ಪತ್ನಿಯಿಂದ ದೂರನಾಗಿ ಒಂಟಿಯಾಗಿದ್ದಾನೆ. ನಿನ್ನ ಸುಂದರ ರೂಪಿಗೆ ತಕ್ಕವನೆಂದರೆ ಅವನೇ. ನೀನು ಅವನನ್ನು ವರಿಸಿದರೆ ಸವತಿಯ ಬಾಧೆಯೂ ಇರುವುದಿಲ್ಲ. ಇಲ್ಲ, ನನ್ನ ಸಹೋದರ ಇವಳನ್ನು ನನ್ನ ಬಳಿಗೆ ಕಳಿಸುವ ವಿನೋದ ಮಾಡುತ್ತಿರುವನೆ. ಬರಲಿ, ಅವಳಿಗೆ ನೀನೇ ಸರಿ ಎಂದು ನಿನ್ನ ಬಳಿಗೆ ಕಳಿಸುತ್ತೇನೆ. ಇದೇನಿದು? ಈ ರಾಕ್ಷಸಿಯ ಮಾತಿಗೆ ಕೋಪ ತೋರದೆ ವಿನೋದ ಮಾಡುತ್ತಿದ್ದಾರೆ. ಲಕ್ಷ್ಮಣ, ನಿನ್ನ ಅಗ್ರಜ ರಾಮನು ಹೇಳಿದ್ದು ನಿಜವೇ? ನೀನು ಸುಂದರನೇ, ನನಗೆ ತಕ್ಕವನೇ. ಬಾ, ನನ್ನನ್ನು ವರಿಸು. ನಾವಿಬ್ಬರು ಈ ದಂಡಕಾರಣ್ಯದಲ್ಲಿ
ಆನಂದದಿಂದ ಕಾಲ ಕಳೆಯೋಣ. ಆಹಾ, ಕಮಲದಂಥ ಸುಮನೋಹರ ನೀನು. ಚಿಂತೆ ಇಲ್ಲ, ಲಕ್ಷ್ಮಣನಿಗೂ ನನ್ನ ವಿನೋದ ಅರ್ಥವಾಯಿತು. ಅಯ್ಯೋ, ನೀನು ನನ್ನ ಸ್ಥಿತಿಯನ್ನು ಅರಿತಿಲ್ಲ. ನಾನು ಒಬ್ಬ ದಾಸ. ನೀನು ನನ್ನನ್ನು ವರಿಸಿದರೆ ನೀನೂ ದಾಸಿಯಾಗಬೇಕಾಗುತ್ತದೆ. ಯೌವನ, ರೂಪ, ಬಲ ಎಲ್ಲವೂ ಉಳ್ಳ ನೀನು ಒಬ್ಬ ದಾಸನನ್ನು ಕೈ ಹಿಡಿಯುವುದೇ? ರಾವಣನ ಸೋದರಿಯಾದ ನಾನು ದಾಸಿಯಾಗುವುದೇ ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನ ಸಹೋದರನನ್ನೇ ವರಿಸಿ ಅವನ ಕಿರಿಯ ಹೆಂಡತಿಯಾಗಿ ಧನ್ಯಳಾಗು. ಅವನ ಕೈ ಹಿಡಿದೆ ಎಂದರೆ ಆ ಬಡಕಲು ದೇಹದ ಮೊದಲನೇ ಹೆಂಡತಿಗಿಂತ ನಿನ್ನನ್ನೇ ಹೆಚ್ಚಾಗಿ ಪ್ರೀತಿಸುತ್ತಾನೆ. ಸರಿಯಾಗಿ ಹೇಳಿದೆ, ಸತ್ಯವನ್ನೇ ನುಡಿದೆ. ನಾನು ಅವನನ್ನೇ ಕೇಳುತ್ತೇನೆ. ಅಯ್ಯೋ ದೇವರೇ, ಈ ಅಣ್ಣ ತಮ್ಮಂದಿರ ವಿನೋದದಿಂದ ಇನ್ನೇನು ಕಾದಿದೆಯೋ? ರಾಮ, ನೀನು ಹೀಗೆ ಮಾಡಬಹುದೇ? ನಿನ್ನ ಪತ್ನಿಯ ಮೇಲಿನ ಪ್ರೀತಿಗಾಗಿ ನನ್ನನ್ನು ಆ ದಾಸನನ್ನು ವಿವಾಹವಾಗಲು ಹೇಳಬಹುದೇ? ಅವನು ನನ್ನ ಸೋದರ ಶೂರ್ಪಣಖಿ. ಅವನನ್ನು ನಾನು ದಾಸನೆಂದು ತಿಳಿದಿಲ್ಲ. ನನ್ನ ತಂದೆಗೆ ನಾನು ಹಿರಿಯ ಪುತ್ರ, ಅವನು ಕಿರಿಯ ಪುತ್ರ. ನಾನು ರಾಜಕುಮಾರ, ಅವನು ರಾಜಕುಮಾರ. ಇರಬಹುದು, ಆದರೆ ಅವನು ನಿನ್ನ ಆಜ್ಞೆಯನ್ನು ಮಾತ್ರ ಪಾಲಿಸುತ್ತಾನೆ. ಅಂದ ಮೇಲೆ ಅವನು ನಿನ್ನ ದಾಸನೇ. ನನಗೆ ಅವನು ಬೇಡ, ನೀನೇ ನನ್ನನ್ನು ಮದುವೆ ಆಗು. ಅಯ್ಯೋ ಶೂರ್ಪಣಖಿ, ಇಷ್ಟು ವಿನೋದವನ್ನು ಅರ್ಥ ಮಾಡಿಕೊಳ್ಳಲಾಗದ ನಿನಗೆ ನಾನು ಏನು ಹೇಳಲಿ? ಅಷ್ಟೆಲ್ಲ ಅರ್ಥವಾಗುವಂತಿದ್ದರೆ ಇವಳು ಏಕೆ ರಾಕ್ಷಸಿಯಾಗುತ್ತಿದ್ದಳು? ಶೂರ್ಪಣಖಿ, ನಾನು ನಿನ್ನನ್ನು ಮದುವೆ ಆಗುವುದು ಸಾಧ್ಯವಿಲ್ಲ. ಏಕೆಂದರೆ ನಾನು ಏಕಪತ್ನಿ ವ್ರತಸ್ಥ. ಈ ಜನ್ಮದಲ್ಲಿ ನನ್ನ ಸೀತೆಯನ್ನು ಬಿಟ್ಟು ಉಳಿದ ಸ್ತ್ರೀಯರೆಲ್ಲರೂ ನನಗೆ ಮಾತೆಯರು, ಸೋದರಿಯರು ಮಾತ್ರ. ದಯಮಾಡಿ ಈ ಅರ್ಥಹೀನ ಆಸೆಯನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಹೊರಟು ಹೋಗು. ಸಾಧ್ಯವಿಲ್ಲ. ನಾನು ಇಷ್ಟಪಟ್ಟ ಪುರುಷನನ್ನು ಪಡೆಯದೆ ಇಲ್ಲಿಂದ ಹೋಗಲು ಸಾಧ್ಯವೇ ಇಲ್ಲ. ಈ ನಿನ್ನ ಹೆಂಡತಿಯನ್ನು ಕೊಂದರೆ ನೀನು ನನ್ನೊಡನೆ ಏಕಪತ್ನಿ ವ್ರತಸ್ಥನಾಗಿಯೇ ಇರಬಹುದು. ಶೂರ್ಪಣಖಿ, ನನಗೂ ಒಬ್ಬ ಪತಿ ಇದ್ದ. ಅವನನ್ನು ನನ್ನ ಸೋದರನೇ ಕೊಂದು ಹಾಕಿದ. ನಿನ್ನ ಹೆಂಡತಿಯನ್ನು ನಾನು ಕೊಲ್ಲುತ್ತೇನೆ. ಆನಂತರ ನಾವು ವಿವಾಹಿತರಾಗಿ ಈ ಅರಣ್ಯ ಪ್ರದೇಶಗಳಲ್ಲಿ ಆನಂದದಿಂದ ವಿಹರಿಸೋಣ. ಹೌದು ರಾಮ, ಇವಳು ಇರುವವರೆಗೂ ನೀನು ನನ್ನ ಮೇಲೆ ಮನಸ್ಸು ಮಾಡುವುದಿಲ್ಲ. ಮೊದಲು ಇವಳನ್ನು ತಿಂದು ಹಾಕುತ್ತೇನೆ. ಸೀತೆ! ಲಕ್ಷ್ಮಣ, ಕ್ರೂರಿಗಳು ಅನಾರ್ಯರಾದವರೊಡನೆ ಯಾವುದೇ ಕಾರಣದಿಂದಲೂ ಪರಿಹಾಸ ಸಲ್ಲದು. ಇವಳನ್ನು ಹೀಗೆ ಬಿಟ್ಟರೆ ಸೀತೆಯನ್ನು ತಿಂದೇ ಬಿಡುತ್ತಾಳೆ. ಈ ದುಷ್ಟ ಹೆಂಗಸಿನ ರೂಪಿನಷ್ಟೇ ಬುದ್ಧಿಯು ವಿಕಾರವಾಗಿದೆ. ಇವಳನ್ನು ಇನ್ನಷ್ಟು ವಿರೂಪಗೊಳಿಸಿ ಇಲ್ಲಿಂದ ಅಟ್ಟಿಬಿಡು. ಆಗಲಿ ಸಹೋದರ, ನಾನು ನಿನ್ನ ಆಜ್ಞೆಗಾಗಿ ಕಾಯುತ್ತಿದ್ದೆ. ಏ ದುರುಳ ರಕ್ಕಸಿ, ನೀನು ಅತ್ತಿಗೆಯ ಮೇಲೆ ಆಕ್ರಮಣ ಮಾಡಿ ಮಹಾಪರಾಧವನ್ನೇ ಮಾಡಿರುವೆ. ಈ ನಿನ್ನ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತೇನೆ. ಸ್ವಾಮಿ,
ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ನನ್ನನ್ನು ವಿರೂಪಗೊಳಿಸಿದ ನಿಮಗೆ, ನನಗೆ ನೋವು ಕೊಟ್ಟ ನಿಮಗೆ ಜೀವನ ಪರ್ಯಂತ ನೋವು ಅನುಭವಿಸುವ ಹಾಗೆ ಮಾಡುತ್ತೇನೆ. ಸೀತೆ, ಏನು ಸ್ವಾಮಿ? ಏನನ್ನು ಯೋಚಿಸುತ್ತಿರುವೆ? ಆ ರಾಕ್ಷಸಿ ಆಡಿದ ಮಾತುಗಳನ್ನು ನನ್ನಲ್ಲಿ ಭಯ ಹುಟ್ಟಿಸುತ್ತಿದೆ. ಭಯವೇ? ಭಯ ಏಕೆ ದೇವಿ? ನಿನ್ನನ್ನು ಕೊಲ್ಲಲು ಬಂದ ಆ ದುಷ್ಟ ಹೆಂಗಸಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅವಳು ಸ್ತ್ರೀ ಎಂಬ ಕಾರಣದಿಂದ ಅವಳನ್ನು ಜೀವಸಹಿತ ಉಳಿಸಿದ್ದೇವೆ. ಸಹೋದರ, ತಾಟಕಿಯನ್ನು ಕೊಂದಂತೆ ಇವಳನ್ನು ಕೊಂದು ಬಿಡಬೇಕಾಗಿತ್ತು. ನೀನು ವಿರೂಪಗೊಳಿಸುವಂತೆ ಆದೇಶ ಮಾಡಿದ್ದಕ್ಕೆ ನಾನು ಅಷ್ಟನ್ನೇ ಮಾಡಿದೆ. ಈ ಕಾರಣದಿಂದ ಅವಳ ಸೋದರರು ನಮ್ಮ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಬರಬಹುದಲ್ಲವೇ? ಬರಲಿ ಬಿಡು ಸೀತೆ. ಅಧರ್ಮಕ್ಕೆ ಬೆಂಬಲ ನೀಡುವವರೆಲ್ಲರೂ ಶಿಕ್ಷಾರ್ಹರೇ. ನೀನು ಭಯಪಡದೆ ನಿಶ್ಚಿಂತಳಾಗಿರು. ಸ್ವಾಮಿ, ಈ ಪಂಚವಟಿಯಲ್ಲಿ ನಮ್ಮ ವನವಾಸವನ್ನು ಪ್ರಶಾಂತವಾಗಿ ಕಳೆಯಬಹುದೆಂದುಕೊಂಡಿದ್ದೆ. ಆದರೆ ಅದು ಹುಸಿಯಾಯಿತು. ಇಲ್ಲಿರುವ ಋಷಿಮುನಿಗಳು ಎಷ್ಟು ಕಷ್ಟಪಡುತ್ತಿರಬಹುದೆಂದು ನೀನು ಸ್ವಲ್ಪ ಅರ್ಥ ಮಾಡಿಕೊದೇವಿ. ಅವರೆಲ್ಲರನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ? ಸೋದರಿ ಶೂರ್ಪನಖಿ, ಏನೀನೆತ್ತರು? ನಿನ್ನ ಮೂಗನ್ನು ಕತ್ತರಿಸಿದವರು ಯಾರು? ಏನಾಯಿತು? ನೋಡು ಸೋದರ, ಆ ಪಾಪಿಗಳು ನನಗೆ ಎಂತಹ ಅವಸ್ಥೆಯನ್ನು ಉಂಟು ಮಾಡಿದ್ದಾರೆ ನೋಡು. ನಿನ್ನಂತಹ ವೀರನ ಸೋದರಿಗೆ ಎಂತಹ ಕೇಡು ಮಾಡಿದ್ದಾರೆ ನೋಡು ಸೋದರ, ನೋಡು. ಯಾರು ಯಾರು ಈ ನೀಚ ಕಾರ್ಯವನ್ನು ಮಾಡಿದವರು? ನಿನ್ನ ಸುಂದರವಾದ ಮುಖವನ್ನು ಅಂದಗೆಡಿಸಿದ ಪಾಪಿ ಯಾರು? ನಿನಗೆ ಈ ದುರವಸ್ಥೆಯನ್ನು ತಂದು ಅವನು ತನ್ನ ಮೃತ್ಯುವನ್ನು ತಾನೇ ಸ್ವಾಗತಿಸಿದ್ದಾನೆ. ಅವನು ಬದುಕಿರಬಾರದು, ಖಂಡಿತ ಬದುಕಿರಬಾರದು. ನೀನು ಯಾರೆಂದು ಅವನಿಗೆ ತಿಳಿಸಲಿಲ್ಲವೇ? ನಾನು ಯಾರೆಂದು ಅವರಿಗೆ ಹೇಳಿದೆ ಸೋದರ. ಘರ, ದೂಷಣ, ರಾವಣ, ಕುಂಭಕರ್ಣರೆಲ್ಲ ನನ್ನ ಸೋದರರೆಂದು ಹೇಳಿದೆ. ನೀನಾರೆಂದು ತಿಳಿದ ಮೇಲೂ ನಿನಗೆ ಈ ಅವಸ್ಥೆ ಉಂಟು ಮಾಡಿದರೆ ನಿನ್ನ ಕಿವಿ ಮೂಗುಗಳನ್ನು ಕತ್ತರಿಸುವಾಗ ನೀನೇಕೆ ಸುಮ್ಮನಿದ್ದೆ? ಮಹಾಬಲವಂತಳಾದ ನೀನೇಕೆ ಪ್ರತಿಭಟಿಸಲಿಲ್ಲ? ನಿನಗೆ ಕೇಡು ಮಾಡಲು ಬಂದ ಅವರನ್ನು ಅಲ್ಲೇ ಏಕೆ ತಿಕ್ಕಿ ಮುಕ್ಕಲಿಲ್ಲ? ಅದೇನು ಕಾಣಿ ಸೋದರ, ಯಾವ ಮಂಕು ಕವಿದಿತ್ತೋ ನನಗೆ ಏನು ಮಾಡಲು ತೋಚಲಿಲ್ಲ. ಇಲ್ಲ, ಮಹಾಬಲವಂತಳಾದ ನಿನಗೆ ಈ ಗತಿ ತಂದವರು ಸಾಮಾನ್ಯರಲ್ಲ, ಮಹಾಪರಾಕ್ರಮಿಗಳೇ ಇರಬೇಕು. ದೇವೇಂದ್ರನ ಹೊರತಾಗಿ ನಮಗೆ ಕೇಡು ಮಾಡಬಲ್ಲ ಸಮರ್ಥರು ಬೇರೆ ಯಾರೂ ಇಲ್ಲ. ಸೋದರಿ, ಹೇಳು ಸೋದರಿ, ಯಾರವರು? ನಿನ್ನೀ ದುರವಸ್ಥೆಗೆ ಕಾರಣ ಯಾರು ಹೇಳು? ಕ್ಷಣಮಾತ್ರದಲ್ಲಿ ಅವರನ್ನು ಕೊಂದು ನಿನ್ನ ದುಃಖಕ್ಕೆ ಪ್ರತೀಕಾರ ಮಾಡುತ್ತೇನೆ. ಸೋದರ, ಖಂಡಿತವಾಗಿಯೂ ನೀನು ಅವನನ್ನು ಕೊಲ್ಲುತ್ತೀಯಾ? ಅದರಲ್ಲಿ ಸಂದೇಹವೇ? ನನ್ನ ಸೋದರಿಯನ್ನು ಅಪಮಾನಗೊಳಿಸಿದ ಆ ಪುರುಷಾದಮನ ನೆತ್ತರಿನಿಂದ ಈ ಭೂಮಿಯನ್ನು ನೆನೆಸುತ್ತೇನೆ. ಹೇಳು ಸೋದರಿ, ಯಾರವನು? ಇನ್ನು ಆ ದುರುಳನನ್ನು ದೇವ ಗಂಧರ್ವರಾಗಲಿ ಪಿಶಾಚ ರಾಕ್ಷಸರಾಗಲಿ ರಕ್ಷಿಸಲಾರರು. ಹೇಳು ಸೋದರಿ, ಯಾರವನು? ಸೋದರ, ಅವರು ರಾಮ ಲಕ್ಷ್ಮಣರೆಂಬ ಸೋದರರಂತೆ. ಬಹು ಸುಂದರ ತರುಣರು, ಪರಾಕ್ರಮಿಗಳು. ಆದರೆ ನಾರು ಮಡಿ ಹುಟ್ಟು ಜಟಾಧಾರಿಗಳಾಗಿದ್ದಾರೆ.
ಸಕಲ ರಾಜ ಲಕ್ಷಣಗಳಿಂದ ಕೂಡಿದ ಅವರು ವನವಾಸಕ್ಕಾಗಿ ಬಂದಿರುವರಂತೆ. ಅವರೊಡನೆ ಇನ್ನು ಯಾರಿದ್ದಾರೆ? ಅವರೊಡನೆ ಆ ರಾಮನ ಸತಿ ಸೀತೆ ಎಂಬ ಅತಿ ಚೆಲುವೆ ಇದ್ದಾಳೆ. ಅವಳ ಕಾರಣದಿಂದಾಗಿ ಅವರು ನನಗೆ ಇಂತಹ ಕೇಡನ್ನು ಮಾಡಿದ್ದು. ಇರಲಿ, ಅವರೆಲ್ಲರಿಗೂ ತಕ್ಕದ್ದು ಮಾಡುತ್ತೇನೆ. ಸೋದರ, ನೀನು ಕೊಂದ ಅವರ ನೊರೆ ನೆತ್ತರನ್ನು ನಾನು ಕುಡಿಯಬೇಕು. ನನ್ನ ಈ ಆಸೆಯು ನಿನ್ನಿಂದಲೇ ಈಡೇರಬೇಕು. ಈಡೇರಿಸುತ್ತೇನೆ ಸೋದರಿ, ಖಂಡಿತ ಈಡೇರಿಸುತ್ತೇನೆ. ಎಲೆ ರಾಕ್ಷಸ ವೀರರೇ, ನನ್ನ ಸೋದರಿ ಹೇಳಿದ್ದನ್ನು ಕೇಳಿದ್ದೀರಲ್ಲವೇ? ನೀವು 14 ಜನ ನನ್ನ ಸೋದರಿಯೊಡನೆ ಹೋಗಿ ಆ ದುರಾತ್ಮನನ್ನು ಕೊಂದು ಹಾಕಿ. ಹೋಗು ಸೋದರಿ, ನಮ್ಮ ರಾಕ್ಷಸ ವೀರರು ಅವನನ್ನು ಕೊಂದು ಹಾಕಿದ ನಂತರ ನೀನು ತೃಪ್ತಿಯಾಗುವಷ್ಟು ಅವರ ನೆತ್ತರನ್ನು ಕುಡಿದು ನಿನ್ನ ದುಃಖವನ್ನು ಶಾಂತಗೊಳಿಸಿಕೊ. ಹೋಗಿ. ಆಗಲಿ ಪ್ರಭು, ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಆ ದುಷ್ಟರನ್ನು ನಾವು ಕೊಂದಾಯಿತೆಂದೇ ತಿಳಿಯಿರಿ. ಬನ್ನಿ.